ಸಂಪೂರ್ಣ ವಾರ್ತೆ ನೀಡುವ ಅ ಅನ್ನುವ ಅಕ್ಷರಗಳನ್ನ ಕಲಿಸಿಕೊಡುವ ನಮ್ಮ ಗುರು, ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳ್ತಕ್ಕಂತಹ ನಮ್ಮ ಗುರುಗಳಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಕೊಡ್ಲಿಕ್ಕೆ ಕೂಡ ಸಂಪೂರ್ಣ ವಾರ್ತೆ ತುಂಬಾ ಹೆಮ್ಮೆ ಇದೆ. ಇವತ್ತು ಪಚಮ ಕರ್ನಾಟಕ ಪಬ್ಲಿಕ್ ಶಾಲೆ ಗುಡಿಗೇರಿಗೆ ಬಂದಿದ್ವಿ. ಇಲ್ಲಿ ಕೂಡ ಒಂದು ಶಿಕ್ಷಕರನ್ನ ಆಯ್ಕೆ ಮಾಡಿಕೊಂಡು ನಮ್ಮ ಸಂಪೂರ್ಣ ವಾರ್ತೆ ನೀಡುವ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಿಕೊಂಡು ಹೋಗ್ತಾ ಇದೀವಿ. ನಿಜವಾಗಿಯೂ ಈ ಮಕ್ಕಳ ಪ್ರೀತಿ ಏನಿದೆ ಇಲ್ಲಿ ಪ್ರಶಸ್ತಿಯನ್ನ ಜೀವನದಲ್ಲಿ ಯಾವತ್ತೂ ನಾನು ಅದು ಕೂಡ ಒಂದು ಅಭಿಮಾನದಿಂದ ಈ ಒಂದು ಪ್ರಶಸ್ತಿಯನ್ನ ಅಂತ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಒಬ್ಬ ಶಿಕ್ಷಕನ ಒಂದು ಗುರಿ ಏನಿರುತ್ತೆ, ಆಸೆ ಏನಿರುತ್ತೆ ಅಂತಂದ್ರೆ ತನ್ನ ಮಕ್ಕಳು ಉನ್ನತ ಮಾಡಿ ಇಡೀ ತನ್ನ ಕುಟುಂಬಕ್ಕಷ್ಟೇ ಅಲ್ಲ, ಇಡೀ ಒಂದು ಊರಿಗೆ ಹಾಗೂ ನಾಡಿಗೆ ಒಂದು ದೊಡ್ಡ ಹೆಸರನ್ನು ಪಡೆದು ನಮ್ಮೆಲ್ಲರ ಇರ್ತದೆ. ಈ ಒಂದು ಅವರನ್ನ ಮುನ್ನಡೆಸುವುದು ಅಷ್ಟೇ, ಆ ಕರ್ತವ್ಯವನ್ನ ನಾವು ಮಾಡ್ತಾ ಇದ್ದೀವಿ. ಯಾವುದೇ ಬಹುಮಾನ ಬಯಕೆಯಿಂದ ನಾವು ಯಾವತ್ತೂ ಕಾರ್ಯವನ್ನು ನಿರ್ವಹಿಸಿಲ್ಲ. ಆದ್ರೂ ಕೂಡ ಈ ಒಂದು ಪ್ರಶಸ್ತಿಗೆ ನನ್ನ ಆಯ್ಕೆ ಮಾಡಿದ್ದೀರಾ, ಅದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ನಮ್ಮ ಸಂಪೂರ್ಣ ಸರ್ ಇಲ್ಲಿ ನಮ್ಮಲ್ಲಿ ಅರ್ಹ ಶಿಕ್ಷಕರು ಇದ್ದಾರೆ ಸರ್. ದಯವಿಟ್ಟು ಯಾವುದೋ ಒಂದು ಪ್ರಶಸ್ತಿಗೆ ಭಾಗಿರುವಂತರಲ್ಲ, ಜೊತೆಗೆ ಇಲ್ಲಿ ಕೇವಲ ಪ್ರಶಸ್ತಿ ಕೆಲಸ ಮಾಡೋರಲ್ಲ, ಇಲ್ಲಿ ಮಕ್ಕಳಿಗೆ ಕೆಲಸ ಮಾಡೋರು. ಅದರಲ್ಲಿ ಮಾಡಿದ್ದೀವಿ, ಖುಷಿ, ಬಹಳ ಸಂತೋಷ ಅನಿಸ್ತಾ ಇದೆ. ಯಾಕಂದ್ರೆ ಇಂತಹ ಗ್ರಾಮ ಪ್ರದೇಶದಲ್ಲಿರುವಂತಹ ಶಾಲೆಗೆ ತಾವೆಲ್ಲ ಆಗಮಿಸಿ ಇಲ್ಲಿರುವಂತ ಎಲ್ಲಾ ಮುದ್ದು ಮಕ್ಕಳನ್ನ ನೀವೆಲ್ಲ ಮಾತಾಡಿಸಿ, ಎಲ್ಲಾ ಶಿಕ್ಷಕರನ್ನ ಮಾತಾಡಿಸಿ, ಅವರಲ್ಲಿರುವಂತ ಅಭಿಪ್ರಾಯಗಳನ್ನ ತಾವೆಲ್ಲ ತಿಳ್ಕೊಂಡು ಒಂದು ಕಾರ್ಯಕ್ರಮವನ್ನ ಸಂಯೋಜನೆ ಮಾಡಿ ಅನೇಕ ವಿಚಾರಗಳನ್ನು ತಿಳ್ಕೊಂಡು ಅದರಲ್ಲಿ ಒಬ್ಬ ಶಿಕ್ಷಕರನ್ನ, ಅದರಲ್ಲಿ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಒಬ್ಬ ಶಿಕ್ಷಕರನ್ನ ತಾವು ಆಯ್ಕೆ ಮಾಡಿದ್ದಕ್ಕೆ ಮೊದಲಿಗೆ ಈ ಸಂಪೂರ್ಣ ವಾರ್ತೆದವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಒಳ್ಳೆಯ ಒಂದು ಈ ರೀತಿಯಾಗಿ ಶಿಕ್ಷಕರಿಗೆ ಒಂದು ಗೌರವವನ್ನ ಸೂಚಿಸುವಂತ ಕೆಲಸವನ್ನ ತಾವು ಮಾಡಿದ್ದಕ್ಕೆ ಮತ್ತೆಲ್ಲ ನಮ್ಮ ಮಕ್ಕಳ ಒಂದು ಆಸೆನೂ ಕೂಡ ಅದೇ ರೀತಿ ದಿನನಿತ್ಯವೂ ಕೂಡ ಎಲ್ಲವನ್ನ ಮರೆತು ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡಬೇಡ್ರಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡ್ರಿ ಅಂತಕ್ಕಂಥ ವಿಚಾರಗಳನ್ನ ಪ್ರತಿನಿತ್ಯವೂ ಕೂಡ ನಮ್ಮ ರವೀಂದ್ರ ಪಾಟೀಲ್ ಸರ್ ಅವರು ಬಹಳ ಮಕ್ಕಳ ಒಂದು ಕಾಳಜಿಯನ್ನ ವಹಿಸಿ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಅವ್ರಿಗೆ ನೀಡಿದ್ದು ನಮ್ಮೆಲ್ಲ ಶಿಕ್ಷಕ ವೃಂದದ ಪರವಾಗಿ ತಮ್ಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಸರ್. ನಮ್ ಜೊತೆ ಹೇಳ್ಬೇಕಂದ್ರೆ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಭೇದ ಭಾವ ಮಾಡಂಗಿಲ್ಲ, ಎಲ್ಲರಿಗೂ ಸಮಾನಾಗಿ ಮಾರ್ಕ್ಸ್ ಕೊಡೋದನ್ನ ಮಾಡ್ತಾರ. ಮತ್ತೆ ಎಲ್ಲರಿಗೂ ಪಾರ್ಟಿಸಿಪೇಟ್ ಮಾಡ್ರಿ ಅಂತಂದು ಒಂದು ಎಲ್ಲರಲ್ಲೂ ಧೈರ್ಯವನ್ನ ಮೂಡಿಸ್ತಾರ. ಸರ್ ಚೆನ್ನಾಗಿ ಪಾಠ ಮಾಡ್ತಾರ. ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ನಮ್ಮ ಶಾಲೆಯ ಶಿಕ್ಷಕರು ಕೂಡ ಈ ಒಂದು ಪ್ರಶಸ್ತಿಗೆ ಆಯ್ಕೆ ಆಗ್ತಾರಂತಂದ್ರೆ. ನಮ್ಮ ಶಾಲೆಯ ಶಿಕ್ಷಕರ ಅವ್ರ ನಮ್ಮನ್ನ ಸ್ಟೂಡೆಂಟ್ಸ್ ಅಂತ ಟ್ರಿಕ್ ಮಾಡಂಗಿಲ್ಲ, ಮಕ್ಕಳಂತಂದು ಟ್ರಿಕ್ ಮಾಡ್ತಾರ, ಸ್ವಂತ ಮಕ್ಕಳು ಅಂತಂದು. ಸಂಪೂರ್ಣ ವಾರ್ತೆ ನೀಡುವ ರಾಜ್ಯ ಪ್ರಶಸ್ತಿಗೆ ಇವತ್ತು ಕರ್ನಾಟಕ ವಿದ್ಯಾದೀಪ ನಮ್ಮ ಗುರು ರಾಜ್ಯ ಪ್ರಶಸ್ತಿಗೆ ರವೀಂದ್ರ ಗೌಡ ಪಾಟೀಲ್ ಸರ್ನ ಆಯ್ಕೆ ಮಾಡಿಕೊಂಡು ಹೋಗಲಾಗುತ್ತಿದೆ. ಥ್ಯಾಂಕ್ ಯು.